ಏ ಗುರು, ಬಿಗ್ ಬಾಸ್ ಅಲ್ಲಿ 50 ಲಕ್ಷ ದುಡ್ಡು ಬಂದ್ರೆ ಏನ್ ಮಾಡ್ತೀಯಮ್ಮ? ಬಿಗ್ ಬಾಸ್ ಅಲ್ಲಿ 50 ಲಕ್ಷ ಬಂದ್ರೆ ಬಿಗ್ ಬಾಸ್ ನವ್ರಿಗೆ ಬಡ್ಡಿ ಹೆಂಗ್ ದುಡ್ಡು ಕೊಟ್ಬಿಡ್ತೀನಿ ಹೋಗ್ಲಿ ಅಂತ. ಮ್ಯೂಸಿಕ್ ಲೈಫಲ್ಲಿ ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡು ಬದುಕ್ತಾ ಇದ್ದೀನಿ. ನೀವು? ಹೆಲೋ, ವಾಟ್ಸಪ್ ಗಾಯ್ಸ್, ಹೇಗಿದ್ರೆ ಎಲ್ರು? ವೆಲ್ಕಮ್ ಟು ಮೈ ಫಸ್ಟ್ ಯೂಟ್ಯೂಬ್ ವ್ಲಾಗ್. ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡಿ ನಾನು ಇವಾಗ ಯೂಟ್ಯೂಬ್ಗೆ ಇನ್ನು ಮುಂದೆ ನಾನು ಯೂಟ್ಯೂಬಲ್ಲಿ ಡೆಡಿಕೇಟೆಡ್ ಆಗಿ ಡೈಲಿ ವ್ಲಾಗ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲ ಸಪೋರ್ಟ್ ಬೇಕು. ಹೋಪ್ ನೀವು ಸಪೋರ್ಟ್ ಮಾಡ್ತೀರಾ ಅನ್ಕೊಳ್ತೀನಿ. ನಂದು ಆಫೀಸ್ ಲೈಫ್ ಗುರು, ಗೊತ್ತಲ್ಲ, ಬೆಳಗ್ಗೆ ಹೋಗು, ಕೆಲಸ ಮಾಡು, ಸಾಯಂಕಾಲ ಮನೆಗೆ ಬಾ, ಊಟ ಮಾಡಿ ಬಲ್ಕೋ. ಈ ಆಫೀಸ್ಗಳಲ್ಲಿ ಮಿರರ್ ನೋಡಿದ ತಕ್ಷಣ ನಮಗೆಲ್ಲ ಒಂದು ಹ್ಯಾಬಿಟ್ ಇರುತ್ತೆ, ಒಂದು ಫೋಟೋ ಇಲ್ಲ ಒಂದು ವಿಡಿಯೋ ತಗೊಳ್ಳೇಬೇಕು. ಬ್ರೋ, ಇದು ನಮ್ಮ ಕ್ಯಾಫ್ಟೇರಿಯಾ ಬ್ರೋ, ಒಂಥರ ಮಾಲ್ ಥರ ಫೀಲ್ ಕೊಡುತ್ತೆ. ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಡೈಲಿ ನಾನು ಎಷ್ಟೇ ಬೇಗ ಎದ್ರು ನಾನು ಬ್ರೇಕ್ಫಾಸ್ಟ್ ಮಾಡೋದು ಆಫೀಸಲ್ಲಿ ಮಾತ್ರ, ಯಾಕಂದರೆ ಒಂಥರ ಮಜಾ ಕೊಡುತ್ತೆ ಆಫೀಸಲ್ಲಿ ಬ್ರೇಕ್ಫಾಸ್ಟ್ ಮಾಡೋದು. ಇವತ್ತು ನಮ್ಮ ಆಫೀಸಲ್ಲಿ ಒಂದು ಕ್ರೇಜಿ ಆಗಿರೋ ವಾಟರ್ ಬಾಟಲ್ ನೋಡಿದೆ. ಇದು ಯಾರ್ದು ಅಂತ ನೀವು ಗೆಸ್ ಮಾಡಿದರೆ ನನ್ನ ಕಡೆಯಿಂದ ನಿಮ್ಗೆ ಒಂದು ಚಾಕ್ಲೇಟ್ ಗಿಫ್ಟ್ ಇರುತ್ತೆ. ಬರೀ ಇಂಥದೆಯಾ? ಈ ಬ್ಯೂಟಿಫುಲ್ ವ್ಯೂ ನಮ್ಮ ಆಫೀಸಿಂದ ವೆದರ್ ಮಾತ್ರ ಸೈಕ್ ಆಗಿತ್ತು. ಮಳೆ ಬರೋ ಸಾಧ್ಯತೆ ಬೇಜಾನಿದೆ ಇವತ್ತು. ಫೈನಲಿ ಮಳೆ ಬಂತು ಬ್ರಾ. ಈ ಥರ ಮಳೆ ಬಂದಾಗ ನಮ್ಗೆಲ್ರಿಗೂ ಒಂದೇ ಒಂದು ಸಾಂಗ್ ನೆನಪಾಗುತ್ತೆ. ಯಾವ್ದು ಹೇಳಿ? ಎಷ್ಟು ಚಂದ ಅಲ್ಲ. ಬೇಸಿಕಲಿ ಐ ಆಮ್ ನಾಟ್ ಎ ಪ್ರೊಫೆಷ್ನಲ್ ಡ್ಯಾನ್ಸರ್, ಐ ಆಮ್ ಎ ಬಿಗ್ನರ್ ಆ್ಯಕ್ಚುಲಿ. ಆ್ಯಸ್ ಅ ಆರ್ಟಿಸ್ಟ್ ನನಗೆ ಡಾನ್ಸು, ಆ್ಯಕ್ಟಿಂಗು ಮತ್ತು ಕಾಂಟೆಂಟ್ ಕ್ರಿಯೇಷನ್ ಎಲ್ಲ ಬ್ಯಾಲೆನ್ಸ್ ಮಾಡಬೇಕು. ಹಾಗಾಗಿ ನನ್ನ ಡ್ಯಾನ್ಸ್ ಪ್ರಾಕ್ಟೀಸ್ ಎವ್ರಿ ಡೇ ಇರುತ್ತೆ. ಈ ಕಾಂಟೆಂಟ್ ಕ್ರಿಯೇಷನ್ನ ನಾನು ಪ್ರೊಫೆಷ್ನಲ್ ಆಗಿ ತೊಗೊಂಡಿದ್ದೀನಿ ಆ್ಯಂಡ್ ನಂಗೆ ತುಂಬ ಪ್ಯಾಷನ್ ಇದೆ ಇದ್ರ ಬಗ್ಗೆ. ಆ್ಯಂಡ್ ಐ ಹ್ಯಾವ್ ಸೆಟ್ ಆಫ್ ಗೋಲ್ಸ್. ಸೊ ನನ್ನ ಬಗ್ಗೆ ಹೇಳೋದು ತುಂಬ ಇದೆ. ನನ್ನ ಗುರು ಆಚಾರ್ಯ ಅಫಿಷಿಯಲ್ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಥ್ಯಾಂಕ್ ಯು ಸೋ ಮಚ್.